ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತೆ ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಹಾಗೆಯೇ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಪ್ರತಿಯೊಬ್ಬರಿಗೂ ಕೂಡ ಮಂಗಳವನ್ನ ಉಂಟು ಮಾಡಲಿ, ಹಾಗೆಯೇ ಸೇಫ್ ಆಗಿ ಹೆಲ್ದಿಯಾಗಿ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ಫ್ರೆಂಡ್ಸ್ ಬರಲಿ, ಗೆಸ್ಟ್ ಬರಲಿ ಅಥವಾ ರಿಲೇಟಿವ್ ಇನ್ಯಾರಾದ್ರೂ ಬರಲಿ, ಮೇನ್ ನೋಡೋದಂದ್ರೆ ಅಂದ್ರೆ ಮೇನ್ ಕಾಣೋದಂದ್ರೆ ಮೇನ್ ಡೋರ್ ಅಥವಾ ಮೇನ್ ಹಾಲ್ ಅಂತಾನೆ ಹೇಳ್ಬೋದು. ನಾವು ಮೇನ್ ಹಾಲ್ ಅಟ್ರಾಕ್ಟ್ ಆಗಿ ಕಾಣಬೇಕು ಅಂದ್ರೆ ಇವತ್ತೊಂದು ಅದ್ಭುತವಾದಂತಹ ಹಾಗೆ ಲೇಟೆಸ್ಟ್ ಆದಂತಹ ಡೆಕೋರೇಷನ್ ಅನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಈ ರೀತಿಯಾಗಿರೋ ರಾಡ್ಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಚೌಕಾಕಾರದಲ್ಲಿ ಇದೆ. ನೀವು ಬೇಕಂದರೆ ಪೈಪ್ಗಳನ್ನು ಸಹ ಯೂಸ್ ಮಾಡ್ಕೋಬೋದು, ಅಂದರೆ ವೇಸ್ಟ್ ಆಗಿರೋ ಪೈಪ್ಗಳನ್ನು. ಇಲ್ಲ ಅಂದರೆ ಸ್ಟಿಕ್ಕನ್ನು ಸಹ ಯೂಸ್ ಮಾಡ್ಕೋಬೋದು. ಬಟ್ ಸ್ಟಿಕ್ ಕರೆಕ್ಟಾಗಿ ನಿಂತ್ಕೊಳ್ಳಲ್ಲ, ಬಿದೋಗಿಬಿಡತ್ತೆ. ಬೇಕಾದರೆ ನೀವು ಸೆಕ್ಯೂರ್ ಮಾಡಿ ಸ್ಟಿಕ್ಕನ್ನು ಯೂಸ್ ಮಾಡ್ಕೋಬೋದು. ನಂತರ ಇದಕ್ಕೆ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ ಹೂಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದಕ್ಕೆ ಒರಿಜಿನಲ್ ಹೂವನ್ನು ಯೂಸ್ ಮಾಡ್ತೀನಿ, ಯಾಕಂದರೆ ತುಂಬ ಜಾಸ್ತಿ ಹೂ ಬೇಕಾಗುತ್ತೆ ಈ ರೀತಿ ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ ಹೂಗಳನ್ನು ತೊಗೊಂಡಿದ್ದೀನಿ. ನೋಡಿ, ಚಿಕ್ಕದಕ್ಕೆ ಇವಾಗ ನಾನು ಇದಕ್ಕೆ ಒರಿಜಿನಲ್ ಆಗಿರೋ ಹೂಗಳನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದರ ಮೇಲೆ ಇವಾಗ ಎಲೆಗಳನ್ನು ಇಟ್ಕೋಬೇಕು. ಅಂದರೆ ಒಂದೊಂದೇ ಎಲೆಗಳೆಲ್ಲ ಈ ರೀತಿಯಾಗಿ ಎಲೆಗಳನ್ನು ಜೋಡಿಸಿ ಅದಕ್ಕೆ ಸ್ಟೆಪಲ್ ಪಿನ್ನನ್ನು ಹಾಕಿ ಇಟ್ಕೋಬೇಕು. ನೀವು ಬೇಕಾದರೆ ಮಾವಿನ ಎಲೆ ಕೂಡ ಯೂಸ್ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ದಾರದಿಂದ ಮತ್ತು ಸ್ಟೆಪ್ಲರ್ ಪಿನ್ ಎರಡರಿಂದನೂ ಮಿಡ್ಲಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ತಾಮ್ರದ ಬಿಂದಿಗೆಯನ್ನು ಡೆಕೋರೇಷನ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ದೀಪಾವಳಿ ಟೈಮಲ್ಲಿ ಅಂದರೆ ಲಕ್ಷ್ಮೀ ಪೂಜೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ನಾವು ಡೆಕೋರೇಷನ್ ಮಾಡಿಕೊಂಡ್ರೆ. ಹಾಗೆ ಅದರ ಮೇಲೆ ಇನ್ನೂ 2 ತಮ್ಗೆ ಆಕಾರದನ್ನು ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಹೂವನ್ನು ಹಾಕಿ ಈ ರೀತಿಯಾಗಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯೆಲ್ಲೋ ಮತ್ತು ಆರೆಂಜ್ ಹೂವನ್ನು ಜಾಸ್ತಿಯಾಗಿ ಯೂಸ್ ಮಾಡಿದ್ದೀನಿ. ಹಾಗೆಯೇ ಅಡ್ಡವಾಗಿ ನೀರು ಚೆಲ್ಲಿದಾಗ ಯಾವ ರೀತಿಯಾಗಿ ಇರುತ್ತೆ ಆ ರೀತಿಯಾಗಿ ನಾವು ಡೆಕೋರೇಟ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಕಲರ್ ಹೂವನ್ನು ತಗೊಂಡು ಅದೇ ರೀತಿಯಾಗಿ ಮಾಡಿ ಈ ಕಡೆ ಮುಖ ಮಾಡಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದೀಗ ರೆಡಿ ಆಗಿದೆ. ನೆಕ್ಸ್ಟ್ ನಾವು 3 ಕಂಬಗಳನ್ನು ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಕೆಳಗೆ ಈ ರೀತಿಯಾಗಿ ರೌಂಡಾಗಿ ಹೂವನ್ನು ಹಾಕೊಳ್ಳಿ. 3 ಕಂಬಕ್ಕೂ ಸಹ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಕಂಬದ ಎಲೆಗಳ ಮೇಲೆ ಕಲರ್ ಕ್ಯಾಂಡಲನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ನೈಟ್ ಟೈಮ್ ಇದನ್ನು ಚೇಂಜ್ ಮಾಡಿ ಹಣತೆಯನ್ನು ಇಟ್ಟು ದೀಪವನ್ನು ಹಚ್ಚಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಇದ್ರ ಮೇಲೂ ಕೂಡ ಅಷ್ಟೇ 2 ಹಣತೆಯನ್ನು ಇಡಬೇಕು. ಸೊ ನೋಡಿ, ಇವಾಗ ಫೈನಲ್ ಆಗಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇನ್ ಹಾಲಲ್ಲಿ ಮಾಡಿದರೆ. ಯಾಕಂದರೆ ಗೆಸ್ಟ್ಗಳೆಲ್ಲ ಬರ್ತಿರ್ತಾರಲ್ವ ಹಬ್ಬದ ಟೈಮಲ್ಲಿ, ಅವರಿಗೆ ನಿಜವಾಗೂ ಅಟ್ರಾಕ್ಷನ್ ಅನಿಸುತ್ತೆ ನೋಡಿದರೆ. ಅಷ್ಟು ಅದ್ಭುತವಾಗಿ ಹಾಗೆಯೇ ತುಂಬ ಕಲರ್ಫುಲ್ ಆಗಿ ಬಂದಿದೆ. ಹಾಗೆಯೇ ಬೇರೆ ಬೇರೆ ಕಲರ್ ಹೂಗಳಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಇರ್ಬೋದು, ಹಾಗೆಯೇ ಇನ್ನು ಯಾವುದಂದರೆ ಪರ್ಪಲ್ ಕಲರೆಲ್ಲ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ನಿಜವಾಗ್ಲೂ ಈ ರೀತಿಯಾದ ಹಾಗೆಯೇ ಕಲರ್ಫುಲ್ ಆದ ಡೆಕೋರೇಷನ್ ನಡುವೆ ಕುತ್ಕೊಳ್ಳೋಕ್ಕೆ ತುಂಬಾ ಪಾಸಿಟಿವ್ ಫೀಲ್ ಆಗ್ತಿದೆ. ಹಾಗೆಯೇ ತುಂಬಾ ಖುಷಿ ಆಗ್ತಿದೆ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ. ಯಾಕಂದ್ರೆ ಮನೆಯೂ ಕ್ಲೀನ್ ಆಗಿದ್ರೆ ಅಥವಾ ಮನೆಯೂ ತುಂಬಾ ಡೆಕೋರೇಟಿವ್ ಆಗಿದ್ರೆ ನಮಗೆ ಮನಸ್ಸಿಗೂ ಕೂಡ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ. ಸೊ ನಿಮಗೂ ಕೂಡ ಇವತ್ತಿನ ಈ ಡೆಕೋರೇಷನ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ ಅನ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.